everyone fine. ಇಲ್ಲಿ ಹಿಜಾಬು ಬೇಡ ಪಜಾಬು ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ಮುಸ್ಲಿಮರ ವೋಟ್ ಬೇಡ ಅಂತ ಹೇಳ್ತಾರೆ. ಅವರು ಮುಸ್ಲಿಮರ ವೋಟ್ಗಳನ್ನು ಖರೀದಿ ಮಾಡಿಬಿಡ್ತಾರಂತೆ. ಅವರು ಹಿಜಾಬು ಬೇಡ ಪಜಾಬು ಬೇಡ ಅಂತ ಹೇಳಿದ್ಮೇಲೆ ಮುಸ್ಲಿಮರ ವೋಟ್ ಬೇಕಾ ಇವ್ರಿಗೆ, ವೋಟ್ ಯಾಕೆ ಹಾಕ್ತೀರಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಮಾತಾಡ್ತಾ ಇದ್ದಾರೆ. ಮುಸ್ಲಿಮರ ವೋಟ್ ಖರೀದಿ ಮಾಡಿಬಿಡ್ತೀವಿ ಅಂತ ಹೇಳ್ತಾರಲ್ಲ ಇವರು, ಮುಸ್ಲಿಮರು ಒಂದೊಂದು ಪೈಸಾ ಕೂಡ ಹಾಕ್ಬಿಟ್ಟು ಇವರ ಫ್ಯಾಮಿಲಿನೇ ಖರೀದಿ ಮಾಡಿಬಿಡ್ತೀವಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದರು. ಇದರ ಪೂರ್ತಿಯ ಸ್ವರೂಪ ಇದು. ಈ ಒಂದು ವಿಚಾರ ಯಾಕೆ ಬಂತು, ಇದರ ಹಿನ್ನೆಲೆ ಏನು ಅಂತ ಬಂದಾಗ ಹೇಳಿದ್ದೇನು, ನಿನ್ನೆ ಬಾಲಕೃಷ್ಣ ಅವರು ಮಾತಾಡ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ಇದನ್ನು ಎಡಿಟ್ ಮಾಡಿಬಿಟ್ಟಿದ್ದಾರೆ. ಇಷ್ಟು ಕಟ್ ಮಾಡಿ ಬರೀ ದೇವೇಗೌಡರ ಕುಟುಂಬ ಖರೀದಿ ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿಬಿಟ್ರು. ಆ ಸಂದರ್ಭ ಹೇಗೆ ಸೃಷ್ಟಿಯಾಯಿತು? ರಾಮನಗರದಲ್ಲಿ ಕೆಲವು ಸಾಮಾಜಿಕ ಜಾಲತಾಣಗಳ ಮೂಲಕವಾಗಿ ಎಷ್ಟು ಬೇಕೋ ಅಷ್ಟನ್ನೇ ಕಟ್ ಮಾಡಿಬಿಟ್ಟು ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಪ್ಲೇ ಮಾಡಿಬಿಟ್ಟಿದ್ರು. ವಿಷಯ ಹಾಗಿಲ್ಲ. ಅವರು ಮುಸ್ಲಿಮರ ಓಟನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಮುಸ್ಲಿಮರೇ ಒಂದೊಂದು ಪೈಸಾ ಕೂಡ ಹಾಕ್ಬಿಟ್ಟು ಅವ್ರ ಫ್ಯಾಮಿಲಿನೇ ಖರೀದಿ ಮಾಡಿಬಿಡ್ತಾರೆ ಅಂತ ಅವ್ರು ಮಾತನಾಡಿದ್ದು ಅಂತ ಹೇಳಿದರು. ಇನ್ನೊಂದು ಕಡೆ HD ಕುಟುಂಬವನ್ನು ಖರೀದಿ ಮಾಡ್ತೀವಿ ಅಂತ ಜಮೀರ್ ಅಹಮದ್ ಖಾನ್ ಅವ್ರು ಹೇಳಿದ್ರಲ್ಲ, ಇದರ ವಿರುದ್ಧವಾಗಿ HD ಕುಮಾರಸ್ವಾಮಿ ಅವರು ಕೂಡ ಕೆರಳಿದ್ರು. ನಮಗೆ ಟೈರ್ ಅಂಗಡಿ ಪೈರ್ ಅಂಗಡಿ ಇಲ್ಲೆಲ್ಲ ಕೆಲಸ ಮಾಡ್ತಾರಲ್ಲ, ಪಂಚರ್ ಅಂಗಡಿ ಗುಜರಿ ಅಂಗಡಿಯಲ್ಲಿ ದುಡಿದು ದೇವೇಗೌಡರನ್ನ ಕೊಂಡ್ಕೊಂಡ್ಬಿಡ್ತಾರಾ? ಟೈರ್ ಅಂಗಡಿ ಪೈರ್ ಅಂಗಡಿಯಲ್ಲಿ ಕೆಲಸ ಮಾಡೋರೆಲ್ಲರೂ ದೇವೇಗೌಡರನ್ನ ಕೊಂಡ್ಕೊಂಡ್ಬಿಡ್ತಾರಾ ಅಂಥೇಳಿ HD ಕುಮಾರಸ್ವಾಮಿ ಅವರು ಕೂಡ ಪ್ರಶ್ನೆ ಮಾಡಿದರು. ಜಮೀರ್ ಅಹಮದ್ ಖಾನ್ ಅವ್ರಿಗೆ ದುಡ್ಡಿನ ಮದ ಬಂದುಬಿಟ್ಟಿದೆ. ನಿಯತ್ತಾಗಿ ಬಸ್ಸನ್ನು ಓಡಿಸಿ ದುಡಿದು ಬಂದಿರತಕ್ಕಂಥ ದುಡ್ಡ ಅದು. ನಮಗೆ ಗೊತ್ತಿಲ್ವೇನ್ರಿ ಈ ಕಥೆಗಳು? ದೇವೇಗೌಡರನ್ನ ಕೊಂಡ್ಕೊಂಡ್ಬಿಡ್ತಾರಂತ ಜಮೀರ್ ಅಹಮದ್ ಖಾನ್ ಅವರು. ಏನು ಟೈರ್ ಅಂಗಡಿ ಪೈರ್ ಅಂಗಡಿ ಇಟ್ಕೊಂಡು ಬಂದು ಕೊಂಡ್ಕೊಂಡ್ಬಿಡ್ತಾರಂತ? ಬಸ್ ನಿಯತ್ತಾಗಿ ಓಡಿಸಿದಾರ ಅವರು? ಆ ದುಡ್ಡ ಇದು. ದುಡ್ಡಿನ ಮದದಲ್ಲಿ ಜಮೀರ್ ಮಾತಾಡ್ತಾ ಇರೋದು. ಕುಮಾರಸ್ವಾಮಿ ಅವ್ರದ್ದು JDSದು ಕಥೆನೇ ಮುಗಿದು ಹೋಗ್ಬಿಡ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ರು ಇವರೆಲ್ಲರೂ ಕೂಡ. ಈಗ ಮತ್ತೆ ನಮಗೆ ಶಕ್ತಿ ಬಂದಿದೆ, ನಮ್ಮ ಶಕ್ತಿ ನಾವು ತೋರಿಸ್ತಾ ಇದ್ದೇವಲ್ಲ ಇವಾಗ, ನಮಗೆ ಮತ್ತೆ ಶಕ್ತಿ ಬಂದಿದೆ ಇವಾಗ. ಜಮೀರ್ ಮತ್ತು ಆ 4 ಜೊತೆ ನಾನು ಇದ್ದದ್ದು ನಿಜ. ನನ್ನ ಜೀವನದ ಅತ್ಯಂತ ಕರಾಳ ದಿನಗಳವು. ಅವರನ್ನು ಈಗ ಕೆಸರು ಕೊಚ್ಚೆ ಅಂತೇಳಿ ನಾನು ದೂರ ಇಟ್ಬಿಟ್ಟಿದ್ದೀನಿ ಅಂಥೇಳಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ವಾಗ್ದಾಳಿ ಮಾಡಿದರು. ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ದೇವೇಗೌಡರು ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದನ್ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೊಂಡ್ಕೊತಾರ? ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು. ಕುಮಾರಸ್ವಾಮಿ ಮುಗಿದೋದ ಅಂತ ತಿಳ್ಕೊಂಡಿದ್ರು. ರಾಜಕಾರಣ ಮುಗಿತು, ಜನತಾ ಹೇಳೋದು ಕುಮಾರಸ್ವಾಮಿದು ಅಂತೇಳಿ. ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು, ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ.